ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೃಷಭ ರಾಶಿ, ವೃಷಭ ಲಗ್ನ, ಜುಲೈ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತ ಜುಲೈ ತಿಂಗಳು ವೃಷಭ ರಾಶಿಯವರಿಗೆ ಮಿಶ್ರ ಫಲವನ್ನ ನಾವು ನಿರೀಕ್ಷೆ ಮಾಡಬಹುದು. ಹಾಗೆ ಬರುವಂತಹ ತಿಂಗಳು ಸುಮಾರಷ್ಟು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ವಹಿಸ್ಕೋಬೇಕಾಗತ್ತೆ. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ನೋಡಿ, ಗುರು ನಿಮ್ಮ ರಾಶಿ ಲಗ್ನದಿಂದ ಸಂಚಾರ 2 ವಾರಗಳ ಕಾಲದ ನಂತರ ಮಂಗಳನು ಕೂಡ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಹಾಗಾಗಿ 2 ವಾರಗಳ ಕಾಲದ ನಂತರದಲ್ಲಿ ಆಗುವಂತಹ ಸುಮಾರಷ್ಟು ಬದಲಾವಣೆಗೆ ನೀವು ರೆಡಿಯಾಗಿರ್ಬೇಕು. ಜೊತೆಗೆ ನೋಡಿ, ನಿಮಗೆ ಧನಸ್ಥಾನದಲ್ಲಿ ರವಿ ಮತ್ತೆ ಶುಕ್ರ, ಈ 2 ಗ್ರಹಗಳಿಂದ ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ಅಭಿವೃದ್ಧಿಯನ್ನು ಕೊಡ್ತಾರೆ, ಆಕಸ್ಮಿಕ ಲಾಭವನ್ನು ಕೂಡ ತಂದುಕೊಡುವಂತ ಅವಕಾಶ ಇದೆ. ಆದರೆ ರವಿ, ಶುಕ್ರ ಮತ್ತೆ ಬುಧ 2 ವಾರಗಳ ಕಾಲದಿಂದ ನಡೆಯುವಂತ ಸಂಯೋಗ ನಿಮಗೆ ಕೆಲವೊಂದು ವಿಚಾರದಲ್ಲಿ ಅಭಿವೃದ್ಧಿ ಮತ್ತೆ ಅನುಕೂಲಗಳನ್ನು ಕೊಡ್ತಾನೆ. ಆದರೆ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ಕೂಡ ವಹಿಸ್ಕೋಬೇಕಾಗತ್ತೆ. ರಾಹುವಿನಿಂದ ಲಾಭವನ್ನ ಪಡೆಯುವಂತ ಅವಕಾಶ ಬರುವಂತಹ ತಿಂಗಳಲ್ಲಿದೆ. ಜೊತೆಗೆ ಶನಿಶ್ಚರ ನಿಮಗೆ ಹೆಚ್ಚಿನ ಶ್ರಮ ಮತ್ತೆ ಪೈಪೋಟಿಗೆ ನಿಮಗೆ ಹೆಚ್ಚಿನ ಒಂದು ಉತ್ಸಾಹವನ್ನ ಕೊಡ್ತಾನೆ. ಸೊ ಒಟ್ಟಾರೆ ಬರುವಂತಹ ತಿಂಗಳಲ್ಲಿ ನಿಮಗೆ ಮಿಶ್ರ ಫಲವನ್ನ ನೋಡಬಹುದು. ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ, ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ವಿಚಾರಗಳಲ್ಲಿ ಆಳವಾಗಿ ಯೋಚನೆ ಮಾಡುವಂತದ್ದಾಗಿರಬಹುದು, ಹೆಚ್ಚಿನ ಒಂದು ಜವಾಬ್ದಾರಿ ಆಗಿರ್ಬೋದು, ಕೆಲಸ ಕಾರ್ಯಗಳಲ್ಲಿ ಒತ್ತಡವನ್ನ ನೋಡುವಂತದ್ದಾಗಿರುತ್ತೆ, ಚಂಚಲ ಮನಸ್ಥಿತಿ ಇರುತ್ತೆ, ಪದೇ ಪದೇ ನಿಮ್ಮ ನಿರ್ಧಾರಗಳನ್ನ ಬದಲಾವಣೆ ಮಾಡುವಂತಹ ಮಾನಸಿಕ ಸ್ಥಿತಿ ಇರುತ್ತೆ, ಹೊಸ ಅವಕಾಶಗಳನ್ನ ಹುಡುಕುವಂತಹ ಪ್ರಯತ್ನದಲ್ಲಿರುತ್ತೆ, ನಿಮ್ಮ ಆದಾಯವನ್ನ ವೃದ್ಧಿ ಮಾಡಿಕೊಳ್ಳುವಂತಹ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಯೋಚನೆ ಮತ್ತೆ ಆಸಕ್ತಿ ಆ ನಿಟ್ಟಿನಲ್ಲಿರುತ್ತೆ. ಸೊ ಹಾಗಾಗಿ ಈ ಬರುವಂತಹ ತಿಂಗಳಲ್ಲಿ ನಾನಾ ರೀತಿಯ ಬದಲಾವಣೆಗಳನ್ನ ವೃಷಭ ರಾಶಿ, ವೃಷಭ ಲಗ್ನದವರು ನೋಡುವಂತಹ ಅವಕಾಶಗಳಿದೆ. ನಿಮ್ಮ ಹಣಕಾಸಿನ ಸ್ಥಿತಿ ನೋಡಿ, ಹಣಕಾಸಿನ ಸ್ಥಿತಿ ನಿಮಗೆ ಆದಾಯ ಮತ್ತೆ ಖರ್ಚುಗಳು ಸಮನಾಗಿರುತ್ತೆ. ಹಾಗೆ ಆದಾಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಶ್ರಮ ಮತ್ತೆ ಆದಾಯದ ಮಾರ್ಗಗಳು 2 ವಾರಗಳ ಕಾಲದ ನಂತರ ನಿಮಗೆ ಅಭಿವೃದ್ಧಿ ಆಗುವಂತದ್ದಿರುತ್ತೆ. ರವಿ ಮತ್ತೆ ಶುಕ್ರ ನಿಮ್ಮ ಹಣಕಾಸಿನ ಸಂಚಾರದಲ್ಲಿ ಇರೋದ್ರಿಂದ ಧನಯೋಗ ಬರುವಂತಹ ತಿಂಗಳಲ್ಲೂ ಕೂಡ ಇದೆ. ಆದರೆ ಗುರು ಮತ್ತೆ ಮಂಗಳ ನಿಮ್ಮ ರಾಶಿ ಲಗ್ನದಿಂದ ಸಂಚಾರ ಆಗ್ತಿರೋದ್ರಿಂದ ತುಂಬಾನೇ ಎಚ್ಚರಿಕೆ ಇರಬೇಕಾಗತ್ತೆ. ಅನಾವಶ್ಯಕವಾದಂತಹ ಖರ್ಚುಗಳನ್ನು ನೋಡುವಂತದ್ದಾಗಿರುತ್ತೆ. ನಿಮ್ಮ ಆರೋಗ್ಯದ ಮೇಲಾಗಿರ್ಬೋದು, ಮತ್ತೆ ನಿಮಗೆ ಬೇರೆ ರೀತಿಯ ಖರ್ಚುಗಳನ್ನು ನೋಡಬೇಕಾಗತ್ತೆ, ಕುಟುಂಬದ ಸಲುವಾಗಿ ಆಗಿರ್ಬೋದು, ಮತ್ತೆ ದುಡ್ಡು ಕಾಸಿನ ವಿಚಾರದಲ್ಲಿ ಸಾಲದ ತೀರಿಸುವಂತದ್ದಾಗಿರ್ಬೋದು. ಈ ನಿಟ್ಟಿನಲ್ಲಿ ನಿಮಗೆ ಅಧಿಕವಾದಂತಹ ಖರ್ಚುಗಳಿರುತ್ತೆ. ಯಾರು ದುಡ್ಡು ಕಾಸು ಕೊಡೋ ವಿಚಾರದಲ್ಲಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ನಷ್ಟ ಮತ್ತೆ ಮೋಸ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ವಿಪರೀತವಾದಂತಹ ನಂಬಿಕೆಯಿಂದ ನೀವು ದುಡ್ಡು ಕಾಸು ಕೊಟ್ರೆ ಆ ನಂಬಿಕೆ ಹುಸಿಯಾಗುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಬೆಲೆ ಬಾಳುವ ವಸ್ತುಗಳ ಮೇಲೆ ಕೂಡ ಗಮನ ಕೊಡಬೇಕು. ಬೇರೆಯವರಿಗೆ ಸಹಾಯ ಮಾಡಕ್ ಹೋಗಿ ನಿಮ್ಮ ಒಂದು ಹಣಕಾಸು ಆಗಿರ್ಬೋದು, ನಿಮ್ಮ ವಸ್ತುಗಳು ತಗಲಾಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗಮನವನ್ನ ಕೊಡಬೇಕು, ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ. ಸೊ ಅದಾದ ನಂತರ ನಿಮಗೆ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಮತ್ತೆ ಶ್ರಮಕ್ಕೆ ತಕ್ಕಂಗೆ ನಿಮಗೆ ಒಂದು ಹಣಕಾಸಿನ ಅನುಕೂಲಗಳಾಗುತ್ತೆ. ಆದರೆ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಕೂಡ ಮಾಡಬೇಕಾದಂತ ಅನಿವಾರ್ಯತೆ ಬರುವಂತಹ ತಿಂಗಳಲ್ಲೂ ಕೂಡ ವೃಷಭ ರಾಶಿ, ವೃಷಭ ಲಗ್ನದವರು ನೋಡುವಂತ ಅವಕಾಶಗಳಿದೆ. ಶೇರ್ ಮಾರ್ಕೆಟ್ ಅಲ್ಲಿ ಮತ್ತೆ ಟ್ರೇಡಿಂಗ್ ಅಲ್ಲಿ ಮತ್ತೆ ಬೆಟ್ಟಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾದಂತ ಅವಕಾಶಗಳು ಕೂಡ ಇದೆ. ಅದರಲ್ಲಿ ಲಾಭವನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಅತಿಯಾದ ಲಾಭದ ಆಸೆಗೆ ದುಡ್ಡು ಕಾಸು ಕಳ್ಕೊಳ್ಳುವಂತಹ ಯೋಗಗಳು ಕೂಡ ಇದೆ. ರಾಹು ನಿಮಗೆ ನಿಮ್ಮ ಪ್ಲಾನಿಂಗ್ ಆಗಿರ್ಬೋದು, ನಿಮ್ಮ ಯೋಜನೆಗಳಾಗಿರ್ಬೋದು, ನಿಮ್ಮ ಹೂಡಿಕೆಯ ಮೇಲೆ ಹೆಚ್ಚಿನ ಅವಕಾಶವನ್ನ ಕೊಡ್ತಿದ್ದಾನೆ. ಹಾಗಾಗಿ ಆದಾಯ ಮಾಡಿಕೊಂಡು ಅದರಿಂದ ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ಇದ್ದಷ್ಟು ನಿಮಗೆ ಮುಂದೆ ಬರುವಂತ ದಿನಗಳಲ್ಲಿ ಆಮೇಲೆ ಲಾಭ ನೋಡುವಂತ ಸಾಧ್ಯತೆ ಇರುತ್ತೆ, ಮುಖ್ಯವಾಗಿ ಇನ್ವೆಸ್ಟ್ಮೆಂಟ್ ಅಲ್ಲಿ. ಜೊತೆಗೆ ರವಿ ನಿಮಗೆ ನಿಮ್ಮ ತೃತೀಯ ಸ್ಥಾನದಲ್ಲಿ ಶುಕ್ರ ಮತ್ತೆ ಬುಧನಿಂದ ಸಂಯೋಗ ಆಗ್ತಿರೋದ್ರಿಂದ ತುಂಬಾನೇ ಉತ್ತಮವಾದಂತಹ ಬುಧಾದಿತ್ಯ ಯೋಗ ಆಗುತ್ತೆ. ನಿಮ್ಮ ಒಂದು ಯೋಜನೆಗಳಾಗಿರ್ಬೋದು, ಪ್ಲಾನಿಂಗ್ ಆಗಿರ್ಬೋದು, ಈ ಹಂತದಲ್ಲಿ ಹೊಸ ಉದ್ಯೋಗದ ಅವಕಾಶಗಳಾಗಿರ್ಬೋದು, ಅದನ್ನ ಅವಕಾಶವನ್ನ ಪಡೆಯುವಂತ ಒಂದು ಯೋಗಗಳು ಕೂಡ ಇದೆ. ಎದುರಿನ ವ್ಯಕ್ತಿ ನಿಮ್ಮ ಮೇಲೆ ಹೆಚ್ಚಿನ ಒಂದು ಒತ್ತಡ ಆಗಿರ್ಬೋದು, ನಿಮ್ಮ ಒಂದು ಹೂಡಿಕೆ ಮಾಡಕ್ಕೆ ನಿಮಗೆ ಪ್ರಚೋದನೆ ಆಗಿರ್ಬೋದು, ನಿಮ್ಮ ನಾಲೆಜ್ ಅನ್ನ ಬಳಕೆ ಮಾಡಿಕೊಳ್ಳುವಂತ ಆಸಕ್ತಿ ಮತ್ತೆ ಅವನಿಗೆ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಕಡೆಗೆ ಜನರ ಒಲವು ಜಾಸ್ತಿ ಇರುತ್ತೆ. ಆದ್ರೆ ಯಾವುದೇ ಒಂದು ವ್ಯವಹಾರಗಳ ಮಾಡಿದ್ರು ಕೂಡ ಒಂದು ಕುಲಂಕುಷವಾಗಿ ಒಂದು ಅಗ್ರಿಮೆಂಟ್ ಆಗಿರ್ಬೋದು, ನೀವು ತಗೊಳ್ಳುವಂತ ನಿರ್ಧಾರದಲ್ಲಿ ಹೆಚ್ಚಿನ ಒಂದು ರಿಸರ್ಚ್ ಅನ್ನ ಮಾಡಿ ಅದರ ಬಗ್ಗೆ ಒಂದು ಕನ್ಕ್ಲೂಷನ್ಗೆ ಬರುವಂತ ಪ್ರಯತ್ನ ಮಾಡಿ. ಇಲ್ಲ ಅಂದ್ರೆ ಗುರು ಮಂಗಳನ ಯುತಿ ನಿಮ್ಮ ರಾಶಿ ಲಗ್ನದಲ್ಲಿ ವಿಪರೀತವಾದಂತಹ ಕೆಲವೊಂದು ವಿಚಾರದಲ್ಲಿ ನಷ್ಟ ಆಗಿರ್ಬೋದು, ವೈಯಕ್ತಿಕವಾದಂತಹ ಸೋಲುಗಳನ್ನು ಕೂಡ ಕೊಡುವಂತಹ ಸಾಧ್ಯತೆ ಬರುವಂತಹ ತಿಂಗಳಿರುತ್ತೆ. ಹಾಗಾಗಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ನಿರ್ಧಾರವನ್ನ ತಗೊಳ್ಳಿ. ಸುಖ ಸೌಕರ್ಯಗಳಿಂದ ದೂರ ಇರುವಂತದ್ದಾಗಿರ್ಬೋದು, ಕುಟುಂಬದಿಂದ ಸ್ವಲ್ಪ ಮಟ್ಟಿಗೆ ಓಡಾಟಗಳಾಗುವಂತದ್ದು, ದೂರದ ಪ್ರಯಾಣಗಳಾಗಿರ್ಬೋದು, ಕೆಲಸದ ಮೇಲೆ ಓಡಾಟಗಳಾಗಿರ್ಬೋದು, ಇದರೆಲ್ಲದರಲ್ಲೂ ಕೂಡ ನಿಮಗೆ ಉತ್ತಮವಾದಂತಹ ಅವಕಾಶ ಇವುಗಳಿದೆ. ಮುಖ್ಯವಾಗಿ ಯಾರಿಗೆ ಅನುಕೂಲಗಳಿದೆ, ಯಾರು ಮಧ್ಯವರ್ತಿಯಿಂದ ಕೆಲಸ ಕಾರ್ಯಗಳು ಮಾಡ್ತಾರೆ, ಬ್ರೋಕರೇಜ್ ಕೆಲಸ ಮಾಡ್ತಾರೆ, ಪ್ರಾಪರ್ಟಿ ಸೇಲ್ ಪರ್ಚೇಸ್ ಮಾಡೋದಾಗಿರ್ಬೋದು, ಮತ್ತೆ ಆ ಭೂಮಿಯಿಂದ ಲಾಭ ಪಡೆಯುವಂತದ್ದಾಗಿರ್ಬೋದು, ಈ ಬರುವಂತಹ ತಿಂಗಳಲ್ಲಿ ತುಂಬಾ ಉತ್ತಮವಾದಂತಹ ಅವಕಾಶಗಳಿದೆ. ಗೌರ್ಮೆಂಟ್ಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಓಡಾಟ ಮಾಡಿದ್ರೆ, ಏನಾದ್ರೂ ಕೆಲಸ ಕಾರ್ಯಗಳಿದ್ರೆ ಮೇಲಧಿಕಾರಿಗಳಾಗಿರ್ಬೋದು,
ರಾಜಕೀಯ ವ್ಯಕ್ತಿಗಳಿಂದ ಸಹಕಾರ ತಗೊಂಡು ಕೆಲಸ ಕಾರ್ಯಗಳನ್ನ ಸಕ್ಸಸ್ ಮಾಡಿಕೊಳ್ಳುವಂತಹ ಯೋಗಗಳಿರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಈ ಬರುವಂತಹ ತಿಂಗಳಲ್ಲಿ ತುಂಬಾ ಉತ್ತಮವಾದಂತಹ ಅವಕಾಶ ಯೋಗಗಳು ಕೂಡ ಇರುತ್ತೆ. ಆದ್ರೆ ಹೆಚ್ಚಿನ ಶ್ರಮವನ್ನ ಪಡಬೇಕು. ರಾಹುವಿನ ದೃಷ್ಟಿ ನಿಮ್ಮ ಭಾವನೆ ಮೇಲೆ ಇರುತ್ತೆ. ಎಲ್ಲ ಶಾರ್ಟ್‌ಕಟ್ ರೂಟ್‌ನಿಂದ ಸಕ್ಸಸ್ ಆಗುವಂತಹ ಯೋಜನೆಗಳು ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಪ್ರಯತ್ನದಲ್ಲಿ ಮತ್ತೆ ನಿಮ್ಮ ಶ್ರಮದಲ್ಲಿ ಕೊರತೆ ಆಗುವಂತದ್ದಿರುತ್ತೆ. ತಾತ್ಕಾಲಿಕವಾಗಿ ಒಂದು ಪ್ರಗತಿಯನ್ನ ನೋಡುವಂತದ್ದಾಗಿರುತ್ತೆ. ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಅದರಿಂದ ನಿಮಗೆ ಹಿನ್ನಡೆ ಆಗುವಂತದ್ದಿರುತ್ತೆ. ನಿಮ್ಮ ಶ್ರಮ, ನಿಮ್ಮ ಜ್ಞಾನದ ಮೇಲೆ ಹೆಚ್ಚಿನ ಒಂದು ಪ್ರಯತ್ನ ಮಾಡ್ತಾ ಇರಬೇಕು. ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಯಾರು ಪ್ರಯತ್ನ ಪಡ್ತಿದ್ರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ನಿರಾಶೆ ಆಗುವಂತದ್ದಾಗಿರುತ್ತೆ. ಆಸ್ಪತ್ರೆ ಓಡಾಟಗಳಾಗುವಂತಹ ಯೋಗಗಳು ಕೂಡ ಇದೆ. ಜೊತೆಗೆ ನೋಡಿ, ಯಾರು ಜಾಬ್ ಅಲ್ಲಿ ಇದ್ದಾರೆ ಅವರಿಗೆ ಬದಲಾವಣೆ ಮಾಡಿಕೊಳ್ಳುವಂತಹ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಲ್ಲಿರುತ್ತೆ. ರವಿ, ಶುಕ್ರ ಮತ್ತೆ ಬುಧ ನಿಮ್ಮ ತೃತೀಯ ಸ್ಥಾನದ ಸಂಚಾರ ಆಗ್ತಿರೋದ್ರಿಂದ ಹೊಸ ಉದ್ಯೋಗದ ಅವಕಾಶಗಳು ಕೂಡ ನಿಮಗೆ ಹುಡುಕಿಕೊಂಡು ಬರುವಂತದ್ದಿರುತ್ತೆ. ಕೆಲಸದ ಒತ್ತಡ ಬರುವಂತಹ ತಿಂಗಳಲ್ಲೂ ಕೂಡ ಇರುತ್ತೆ. ನಿಮಗೆ ಅತಿವಾದಂತಹ ಕೆಲಸ ಕಾರ್ಯಗಳಿಂದಾಗಿ ನಿಮ್ಮ ಒಂದು ಮಾಡುವಂತ ಕೆಲಸ ಕಾರ್ಯಗಳಿಂದ ದೂರ ಹೋಗಬೇಕಾದಂತಹ ಮಾನಸಿಕ ಸ್ಥಿತಿ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಆರೋಗ್ಯದ ಮೇಲೆ ಕೂಡ ಈ ಬರುವಂತಹ ತಿಂಗಳಲ್ಲಿ ಗಮನ ಹರಿಸಬೇಕಾಗತ್ತೆ. ಆರೋಗ್ಯದಲ್ಲಿ ಏರುಪೇರುಗಳನ್ನ ನೋಡುವಂತಿರುತ್ತೆ. ಮುಖ್ಯವಾಗಿ ಯಾರು ಗಮನಿಸಬೇಕಂದ್ರೆ ಯಾರಿಗೆ ರಕ್ತದ ಒತ್ತಡ ಇದೆ, BP ಇದೆ, ಮತ್ತೆ ಯಾರಿಗೆ ಕೊಲೆಸ್ಟ್ರಾಲ್ ಸಂಬಂಧಪಟ್ಟಂತ ಸಮಸ್ಯೆ ಇದೆ, ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಇದ್ದವರಿಗೆ ಈ ಬರುವಂತಹ ತಿಂಗಳಲ್ಲಿ ಸಮಸ್ಯೆಗಳನ್ನು ನೋಡುವಂತಿರುತ್ತೆ. ಮುಖ್ಯವಾಗಿ ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು, ರವಿ, ಶುಕ್ರ ಮತ್ತೆ ಬುಧ ನಿಮ್ಮ ತೃತೀಯ ಸ್ಥಾನದಿಂದ ರಾಹುವಿನ ದೃಷ್ಟಿ ಇರೋದ್ರಿಂದ ಹಾರ್ಟ್ ಅಲ್ಲಿ ವೇರಿಯೇಷನ್ಸ್ ಆಗಿರ್ಬೋದು, ಬ್ರೀದಿಂಗ್ ಇಶ್ಯೂಸ್ ಆಗಿರ್ಬೋದು, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇಂಥ ಆಲ್ರೆಡಿ ಯಾರಿಗೆ ಸಮಸ್ಯೆ ಇದೆ ಅವರು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಮತ್ತೆ ಜೊತೆಗೆ ಯಾರು ವಾಹನಗಳ ಚಲಾವಣೆ ಮಾಡ್ತಾರೆ ಅವರು ತುಂಬಾ ಎಚ್ಚರಿಕೆ. ವಾಹನಗಳಿಂದ ಸ್ವಲ್ಪ ಮಟ್ಟಿಗೆ ಪೆಟ್ಟು ಗಾಯಗಳಾಗುತ್ತೆ. ಯಾಕಂದ್ರೆ ಮಂಗಳ ನಿಮ್ಮ ರಾಶಿ ಲಗ್ನದಿಂದ ಸಂಚಾರ ಆಗುವಾಗ ಸಣ್ಣ ಪ್ರಮಾಣದ ಗಾಯಗಳಾದ್ರೂ ಕೂಡ ಆಗುವಂತಹ ಒಂದು ಯೋಗ ಕೂಡ ಸೃಷ್ಟಿ ಆಗುತ್ತೆ. ಹಾಗಾಗಿ ಆರೋಗ್ಯ ಆಗಿರ್ಬೋದು, ವಾಹನಗಳ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ವೃಷಭ ರಾಶಿ, ವೃಷಭ ಲಗ್ನ ಬರುವಂತಹ ತಿಂಗಳಲ್ಲಿ. ಜೊತೆಗೆ ನೋಡಿ, ಸುಮಾರಷ್ಟು ಅವಸರದಿಂದ ತಗೊಂಡಂತ ನಿರ್ಧಾರಗಳು ತಪ್ಪಾಗುವಂತಹ ಸಾಧ್ಯತೆ ಇರುತ್ತೆ. ಮುಂದೆ ಬರುವಂತಹ ಈ ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ನಿಮ್ಮ ಯೋಜನೆಗಳು ವಿಮರ್ಶೆ ಮಾಡಿ ನಿರ್ಧಾರವನ್ನ ತಗೊಳ್ಳಿ. ಯೋಜನೆ ಮಾಡಿ ರಿಸರ್ಚ್ ಮಾಡೋರಿಗೆ ತುಂಬಾ ಉತ್ತಮವಾದಂತಹ ಅವಕಾಶಗಳಿದೆ. ಆದ್ರೆ ಯಾವುದೇ ಒಂದು ನಿಷ್ಕರ್ಷಕ್ಕೆ ಬರದೇನೆ ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ವ್ಯವಹಾರಗಳನ್ನ ಮಾಡಿ. ಯಾಕಂದ್ರೆ ಶನೈಶ್ವರನು ದಶಮದಲ್ಲಿ ಇದ್ದಾಗ ನಿಮಗೆ ಅತಿಯಾದಂತಹ ಶ್ರಮ, ಸಣ್ಣ ಕೆಲಸ ಕಾರ್ಯಗಳು ಕೂಡ ಹೆಚ್ಚಿಗೆ ಶ್ರಮ ಪಡಬೇಕಾಗತ್ತೆ. ವಿಳಂಬದಿಂದ ಸಕ್ಸಸ್ ಆಗುವಂತದ್ದಾಗಿರುತ್ತೆ. ಪ್ರತಿಯೊಂದಕ್ಕೂ ಕೂಡ ನಿಮ್ಮದೇ ಆದಂತಹ ಒಂದು ಹೂಡಿಕೆ, ಸಮಯ ಆಗಿರ್ಬೋದು, ದುಡ್ಡಾಗಿರ್ಬೋದು, ನಿಮ್ಮ ಪ್ರಯತ್ನ, ನಿಮ್ಮ ನಾಲೆಜ್ ಅನ್ನ ಎಲ್ಲನೂ ಕೂಡ ಹಾಕಬೇಕಾದಂತ ಅನಿವಾರ್ಯತೆ ಬರುವಂತ ತಿಂಗಳಿರುತ್ತೆ. ಆದ್ರೆ ರಾಹು ನಿಮ್ಮ ಲಾಭದಲ್ಲಿ ಪ್ರಯತ್ನಕ್ಕೆ ಜೊತೆಗೆ ನಿಮ್ಮ ಒಂದು ತರ್ಕವನ್ನು ಕೂಡ ನೀವು ಉಪಯೋಗ ಮಾಡಿ ಅದರಿಂದ ಲಾಜಿಕ್ ಇಂದ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಮಾಡುವಂತ ಅವಕಾಶಗಳಿದೆ. ಶಾರ್ಟ್ಕಟ್ ರೂಟ್ ಅನ್ನು ಕೂಡ ಬಳಕೆ ಮಾಡಿ. ರಾಹು ನಿಮಗೆ ಲಾಭದಲ್ಲಿದ್ದಾಗ ತುಂಬಾನೇ ಕುಟಿಲವಾದಂತಹ ದೊಡ್ಡ ದೊಡ್ಡ ಬೆಟ್ಟದ ಸಮಸ್ಯೆಗಳೆಲ್ಲ ಕೂಡ ಸಣ್ಣ ಪ್ರಮಾಣದಿಂದನೇ ಸರಿ ಮಾಡಿಕೊಳ್ಳುವಂತದ್ದಿರುತ್ತೆ. ಆದ್ರೆ ಮಂಗಳ ಗುರು ನಿಮ್ಗೆ ರಾಶಿ ಲಗ್ನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಒಂದು ಡಿಸ್ಪ್ಯೂಟ್ ಆಗಿರ್ಬೋದು, ಮತ್ತೆ ಸುಮಾರಷ್ಟು ಕಿರಿಕಿರಿಗಳು ಕೂಡ ನಿಮಗೆ ಈಗ ಕಾಂಪ್ರಮೈಸ್ಗೆ ಬರುವಂತಹ ಯೋಗಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ಬರುತ್ತೆ. ಎದುರಿನ ವ್ಯಕ್ತಿಯ ಒತ್ತಡ, ಇನ್ಫ್ಲುಯೆನ್ಸ್ ಆಗಿರ್ಬೋದು, ಎದುರಿನ ವ್ಯಕ್ತಿಯ ಪ್ರಭಾವ ಆಗಿರ್ಬೋದು, ಇದೆಲ್ಲ ಕೂಡ ಬರುವಂತಹ ತಿಂಗಳಲ್ಲಿ ಜಾಸ್ತಿ ಆಗಿರುವಂತ ಸಾಧ್ಯತೆ ಇರುತ್ತೆ. ಆಸ್ಪತ್ರೆ ವಿಚಾರ ಮತ್ತೆ ಡಿಸ್ಪ್ಯೂಟ್ ವಿಚಾರದಿಂದ ಈ ಬರುವಂತಹ ತಿಂಗಳಲ್ಲಿ ದೂರ ಇದ್ದಷ್ಟು ಒಳ್ಳೇದು. ಇಲ್ಲಾಂದ್ರೆ ಅಂಥದ್ದು ಅನಿವಾರ್ಯ ಕಾರಣದಿಂದ ಅದನ್ನ ಬಗೆಹರಿಸಿಕೊಳ್ಬೇಕಾದಂತಹ ಯೋಗ ಕೂಡ ಬರುವಂತಹ ತಿಂಗಳಿದೆ. ಏನ್ ಪರಿಹಾರವನ್ನ ಮಾಡ್ಕೋಬೇಕು ನೋಡಿ, ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ವಿಷ್ಣುವಿನ ಆರಾಧನೆ, ಬುಧನ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಬುಧವಾರದ ದಿವಸ ಬುಧ ಗ್ರಹಕ್ಕೆ ಹಸಿರು ವಸ್ತ್ರದ ಜೊತೆಗೆ ಹೆಸರು ಕಾಳನ್ನ ದಾನ ಮಾಡಿ, ಮತ್ತೆ ವಿಷ್ಣು ಅಷ್ಟೋತ್ತರವನ್ನ ಪಠನೆ ಮಾಡಿ. ನಿಮ್ಮ ಸಮಸ್ಯೆಗಳಾಗಿರ್ಬೋದು, ಪೈಪೋಟಿ ಆಗಿರ್ಬೋದು, ಕಾಂಪಿಟೇಷನ್ ಇವೆಲ್ಲದರಿಂದ ನಿಮ್ಗೆ ದೂರ ಉಳಿಯುವಂತಹ ಅವಕಾಶಗಳಿರುತ್ತೆ. ಇದರ ಜೊತೆಗೆ ನೀವು ಮುಖ್ಯವಾಗಿ ಮಾಡಬೇಕಾಗಿದ್ದು ಸುಬ್ರಹ್ಮಣ್ಯನ ಆರಾಧನೆ ಕೂಡ ಮಾಡಿ. ಮಂಗಳ ರಾಶಿಯಿಂದ ಸಂಚಾರ ಆಗ್ತಿರೋದ್ರಿಂದ ಆಗುವಂತ ಅನಾನುಕೂಲತೆಗಳಾಗಿರ್ಬೋದು, ಏನಾದ್ರೂ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಅನಾನುಕೂಲತೆಯಿಂದ ತೊಂದರೆಗಳಾಗಿ ಇದೆಲ್ಲ ಕಡಿಮೆ ಆಗುತ್ತೆ. ಪ್ರತಿ ಮಂಗಳವಾರ ಕೆಂಪು ವಸ್ತ್ರದ ಜೊತೆಗೆ ತೊಗರಿಕಾಳನ್ನ ದಾನ ಮಾಡಿ ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನು ಕೂಡ ಪ್ರತಿದಿನ ಪಠನೆ ಮಾಡೋದ್ರಿಂದ ಸುಮಾರಷ್ಟು ವಿಚಾರ, ಆರೋಗ್ಯದ ವಿಚಾರ ಆಗಿರ್ಬೋದು, ಅನಾನುಕೂಲತೆ ಆಗಿರ್ಬೋದು, ಇದರಿಂದ ಆಚೆ ಬರುವಂತಹ ಯೋಗಗಳು ಕೂಡ ಇರುತ್ತೆ. ಜೊತೆಗೆ ಬುಧನ ರತ್ನ ಪಚ್ಚೆಯನ್ನ ಧಾರಣೆ ಮಾಡಿ ಬರುವಂತಹ ತಿಂಗಳಲ್ಲಿ ಬೆಳ್ಳಿಯಲ್ಲಿ ಧಾರಣೆ ಮಾಡೋದ್ರಿಂದ ತುಂಬಾ ಉತ್ತಮವಾದಂತಹ ಫಲ, ಸುಮಾರಷ್ಟು ವಿಚಾರದಲ್ಲಿ ಅನುಕೂಲಗಳು ಮತ್ತೆ ಲಾಭಗಳನ್ನ ನೋಡುವಂತಹ ಅವಕಾಶಗಳಿದೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.